ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ನಾವು ಸುತ್ತಳತೆಯನ್ನು ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಕೊಟ್ಟಿರುವ ಚಿತ್ರಗಳ ಸುತ್ತಳತೆಯನ್ನು ಕಂಡುಹಿಡಿಯಂತಿದೆಯಲ್ಲ, ಇಲ್ಲಿ ಒಟ್ಟು 5 ಚಿತ್ರಗಳಿವೆ, ನಿಮಗೆ ಕಾಣುತ್ತಲ್ಲ. ಇದರಲ್ಲಿ ನಾವು ಒಂದೊಂದಾಗಿ ಅದರ ಸುತ್ತಳತೆ ಹೇಗೆ ಕಂಡುಹಿಡಿಯಬೇಕು ಅಂತ ನೋಡ್ತಾ ಹೋಗೋಣ. ಅದ್ರ ಜೊತೆ ಮತ್ತು ಅದು ಆಯತಾಕಾರನೋ ಏನು ಚೌಕನೋ ಅಂತ ಕೂಡ ನೋಡಿಕೊಂಡು ಅದರ ಸುತ್ತಳತೆ ನೋಡಬೇಕಾಗುತ್ತೆ. ಬನ್ನಿ, ಮೊದಲಿಗೆ ಮೊದಲನೇ ಚಿತ್ರದಲ್ಲಿ ಏನಿದೆ ನೋಡೋಣ. ಬನ್ನಿ, ಇದು ಎ ಚಿತ್ರದಲ್ಲಿ ಎರಡೂ ಕೂಡ 14 ಸೆಂಟಿಮೀಟರ್ ಇದೆ. ಅಂದರೆ ನಮಗೆ ತಿಳಿದಿರುವ ಹಾಗೆ ಎರಡೂ ಕೂಡ ಸಮವಾಗಿದ್ದರೆ ಇದು ಚೌಕ ಆಗಿರುತ್ತೆ. ಆದ್ದರಿಂದ ನಾವು ಚೌಕದ ಸುತ್ತಳತೆ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಿದೆ. ಇಲ್ಲಿ ನೋಡಿದ್ರೆ ಅಷ್ಟು 5 ಚಿತ್ರಗಳು ಕೂಡ ಚೌಕನೇ ಆಗಿದ್ದಾವೆ. ಆದ್ದರಿಂದ ಇಲ್ಲಿ ನಾವು ಚೌಕದ ಸುತ್ತಳತೆ ಹೇಗೆ ಕಂಡುಹಿಡಿಯಬೇಕು ಅನ್ನೋದು ಮಾತಾಡುತ್ತೆ. ಮೊದಲನೇ ಚಿತ್ರ 14 ಸೆಂಟಿಮೀಟರ್ ಇದೆ. ನಮಗೆ ಚೌಕದ ಸುತ್ತಳತೆ ಹೇಗೆ ಕಂಡುಹಿಡಿಯಬೇಕು ಅಂತ ಗೊತ್ತಿದೆ. ಅಂದರೆ ಚೌಕದ ಸುತ್ತಳತೆ = 4 ಇಂಟು ಉದ್ದ. ಇವಾಗ ಮೊದಲನೇ ಚಿತ್ರ ಈ ಚಿತ್ರದ್ದು ಮಾಡೋದಾದರೆ 14 ಸೆಂಟಿಮೀಟರ್ ಇದೆ. ಅಂದರೆ 4 ಇಂಟು 14 ಮಾಡಿದರೆ ನಮಗೆ ಈ ಚಿತ್ರದ ಸುತ್ತಳತೆ ಸಿಗುತ್ತೆ. ನೋಡಿ, 14 4 ಮಾಡಿದಾಗ ನಮಗೆ ಉತ್ತರ 56 ಬರುತ್ತೆ. ಇದು ಮೊದಲನೇ ಚಿತ್ರದ ಸುತ್ತಳತೆ. ಇನ್ನು ಎರಡನೇ ಚಿತ್ರ ನೋಡಿ, 50 ಸೆಂಟಿಮೀಟರ್ ಇದೆ. ಬಿ ಚಿತ್ರ ಅಂದರೆ 50. ಇದಕ್ಕೆ ಮುಂದೆ ನೀವು ಸೆಂಟಿಮೀಟರ್ ಅಂತ ಕೂಡ ಬರೀಲೇಬೇಕು. ಇಲ್ಲದೆ ಹೋದರೆ ಮಾರ್ಕ್ಸ್ ಕೌಂಟ್ ಆಗೋದಲ್ಲ. ಇವಾಗ ಎರಡನೇದ್ದು 50 ಸೆಂಟಿಮೀಟರ್ ಇದೆಯಲ್ಲ, ಆದ್ದರಿಂದ ನೋಡಿ 4 ಇಂಟು 14 ಮಾಡಬೇಕು. ಅದಕ್ಕೂ ಕೂಡ ಅಂದರೆ ನಮ್ಗೆ ಗೊತ್ತಿದೆ ಚೌಕದ ಸುತ್ತಳತೆ 4 ಇಂಟು ಉದ್ದ. ಆದ್ದರಿಂದ ಇದರ ಉದ್ದ 14 ಸೆಂಟಿಮೀಟರ್. ಆದ್ದರಿಂದ 4 ಇಂಟು 14 ಮಾಡಿದರೆ 4 ಇಂಟು 50 4 ಇಂಟು 50 4 ಇಂಟು 50 = 4 0 0 4 5 20 200 ಸೆಂಟಿಮೀಟರ್. ಇವಾಗ ಮೊದಲ 2 ಚಿತ್ರ ಅದಾಯಿತು. ಇನ್ನು ಮುಂದುವರೆದು 3 4 5 ಚಿತ್ರದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಬನ್ನಿ, ಇವಾಗ ಸಿ ಚಿತ್ರದ್ದು ಏನಿದೆ ನೋಡಿ, 52 ಸೆಂಟಿಮೀಟರ್ ಇದೆ. ಸೇಮ್ ಎಲ್ಲ ಚಿತ್ರ ಕೂಡ ಒಂದೇ ಥರ ಇದೆ. ಎಲ್ಲ ಕೂಡ ಚೌಕ ಆಗಿರೋದ್ರಿಂದ ನಮಗೆ ಬಹಳ ಸುಲಭ ಆಗುತ್ತೆ ಕಂಡುಹಿಡಿಯೋದು. ಸಿ ಚಿತ್ರದ್ದು 52 ಸೆಂಟಿಮೀಟರ್ ಇದೆ. ಆದ್ದರಿಂದ ಸುತ್ತಳತೆ ಕಂಡುಹಿಡಿಯೋದು ಹೇಗಪ್ಪ ಅಂದರೆ 4 ಇಂಟು 52. ಇದನ್ನು ಉತ್ತರ 4 2 8 4 5 10 ಅಂದರೆ 108 ಸೆಂಟಿಮೀಟರ್. ಸಿ ಚಿತ್ರದ ಉತ್ತರ ಆಗಿದೆ. ಮುಂದುವರೆದು 4ನೇ ಚಿತ್ರ ಡಿ 45 ಸೆಂಟಿಮೀಟರ್ ಇದೆ ಎರಡೂ ಕಡೆ. ಅದು ಕೂಡ ಚೌಕ ಆಗಿರೋದ್ರಿಂದ ಚೌಕದ ಸುತ್ತಳತೆ ಕಂಡುಹಿಡಿಯೋಣ. ಬನ್ನಿ, ಡಿ ಚಿತ್ರ
ಡಿ ಚಿತ್ರ ನೋಡಿ ಚೆನ್ನಾಗಿ 42 ಸೆಂಟಿಮೀಟರ್ ಇದೆ ಅಲ್ವಾ. 42 ಸೆಂಟಿಮೀಟರ್ ಇದೆ. ಇದರ ಸುತ್ತಳತೆ 4 × 42 ಈಸ್ ಈಕ್ವಲ್ ಟು 4 2 8 4 4 16 168 ಸೆಂಟಿಮೀಟರ್. ಬನ್ನಿ ಇವಾಗ ಕೊನೆಯ ಚಿತ್ರ 35 ಸೆಂಟಿಮೀಟರ್ ಇದೆ. ಈ ಚಿತ್ರದ ಸುತ್ತಳತೆಯನ್ನು ನಾವು ನೋಡೋಣ. ಎಷ್ಟಿದೆ ಚಿತ್ರ? 35 ಸೆಂಟಿಮೀಟರ್. ನೆನಪಿನಲ್ಲಿರಲಿ, ಈ ಚಿತ್ರ 35 ಸೆಂಟಿಮೀಟರ್. ಅಂದರೆ ಇದ್ರ ಸುತ್ತಳತೆ ಕಂಡುಹಿಡಿಯೋದಾದರೆ 4 × 35 ಈಸ್ ಈಕ್ವಲ್ ಟು 4 5 20 4 3 16 16 2 18 ಅಂದರೆ 180 ಸೆಂಟಿಮೀಟರ್. ನೋಡಿ ಮಕ್ಕಳೇ, ಇದು ನಿಮಗೆ ಇವತ್ತಿನ ವಿಡಿಯೋ ಆಗಿದೆ. ದಯವಿಟ್ಟು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಇಷ್ಟ ಆಗಿದ್ರೆ ಖಂಡಿತ ಡಿಸ್ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಮುಂದಿನ ದಿನ ಇದೇ ಥರ ನಿಮಗೆ ಬೇಕಾದ ಎಲ್ಲ ಪಾಠಗಳ ಗಣಿತದ ಎಲ್ಲ ಪಾಠಗಳ ಲೆಕ್ಕಗಳನ್ನು ನಾವು ಮಾಡುತ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೊಡ್ತೀನಿ. ಧನ್ಯವಾದಗಳು.